ಬಿಜೆಪಿ ಮೇಲೆ ಒಲವು ತೋರಿಸ್ತಾ ಇದ್ದೀರಾ? ಬಿಜೆಪಿ ನೋಡ್ರಿ, ಉಚ್ಚಾಟನೆ ಯಾರು ಮಾಡಿದ್ರು? ಅವ್ರು ಉಚ್ಚಾಟನೆ ಮಾಡಿದ್ರೆ ಜನ ಏನು ಉಚ್ಚಾಟನೆ ಮಾಡಿಲ್ಲಲ್ಲ. ಜನ ಇದ್ರ ಮೇಲೆ ಪ್ರೀತಿ ಮಾಡ್ತಾರೆ. ಇಲ್ಲಿಕಂದ್ರೆ ಇಷ್ಟು ಜನ ಸೇರ್ತಿದ್ರೇನ್ರಿ? ಅದಕ್ಕೆ ಉಚ್ಚಾಟನೆ ಮಾಡೋದ್ರ ಪಶ್ಚಾತ್ತಾಪ ಆಗ್ಲಕತ್ತದೆ. ಯಾರ್ದೋ ಮಾತು ಕೇಳಿ ನಾ ನೋಡ್ರಿ ಹೇಳಿದ್ದೇನೆ, ಹಿಂದೂ ಮತಗಳ ವಿಭಜನೆ ಆಗಬಾರ್ದು ಅನ್ನೋದು ಮೊದಲು ಫಸ್ಟ್ ಪ್ರಿಫರೆನ್ಸ್ ನಂದು. ಯಾಕಂದರೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ನನಗೆ ಹೇಳಿದ್ರು, ಯತ್ನಾಳ್ ನೀವು ಒಂದು ಹೊಸ ಪಕ್ಷ ಕಟ್ಟು, ನೀವು ಮುಖ್ಯಮಂತ್ರಿ ಆಗು, ನೀನು ಹೊಸ ಪಕ್ಷ ಕೊಟ್ಟಿರೋದ್ರಿಂದ ನಮಗೆ ಲಾಭ ಆಗ್ತದೆ ಅನ್ನೋಂಥದ್ದನ್ನು ಅವತ್ತು ಹೇಳಿದ್ರು. ಅವತ್ತು ನಾನು ಅಲ್ಲೇ ಉತ್ತರ ಕೊಟ್ಟೀನಿ. ಅದಕ್ಕೇ ನಾನು ಗಡಿಬಿಡಿ ಮಾಡ್ತಾಯಿಲ್ಲ. ಏನಾಗಿದೆ ಅಂದರೆ ಬಿ ಜೆ ಪಿಯಲ್ಲಿ ಒಂದು ಕುಟುಂಬ ಬಿಟ್ಟುಬಿಟ್ರೆ ಇಡೀ ಬಿ ಜೆ ಪಿ ಕರ್ನಾಟಕದಲ್ಲಿ ಮುನಿಗೆ ಹೋಗ್ತೈತೆ ಅನ್ನೋಂಥದ್ದು ಭಾವನೆಯಲ್ಲಿದ್ದರು ಇಷ್ಟು ದಿವಸ. ಯಾವನೂ ಬಿ ಜೆ ಪಿ ನಾಯಕ ಹಿಂದುತ್ವದ ಆಧಾರದ ಮೇಲೆ ಬಿ ಜೆ ಪಿಗೆ ಓಟ್ ಹಾಕ್ತಾರೋ ಅನ್ನೋಂಥದ್ದು ಈ ಬಿ ಜೆ ಪಿಯಲ್ಲಿ ಕರ್ನಾಟಕದಲ್ಲಿ ಆ ರೀತಿ ಮಾಹಿತಿನೇ ಇಲ್ಲ ಕೇಂದ್ರದವ್ರು. ಏನು ಮಾತು ತೆಗೆದ್ರು ಯಡಿಯೂರಪ್ಪನ ತೆಗೆದುಬಿಟ್ರೆ ಬಿ ಜೆ ಪಿ ಮುಳುಗ್ತದೆ, ಯಡಿಯೂರಪ್ಪನ ತೆಗೆದ್ರೆ ಸರ್ವನಾಶ ಆಗ್ತದೆ, ಯಡಿಯೂರಪ್ಪ ತೆಗೆದ್ರೆ ಇಡೀ ಲಿಂಗಾಯತರು ವಿಮುಖ ಆಗ್ತಾರತ್ತೆ ಏನೋ ಒಂದು ಕಲ್ಪನೆ ಹೈಕಮಾಂಡ್ ಕೊಟ್ಟಿದ್ರಲ್ಲ. ಈ ಗಣೇಶ ಚತುರ್ಥಿಯಿಂದ ನಾನು ಬಿ ಜೆ ಪಿ ಯಡಿಯೂರಪ್ಪ ಕುಟುಂಬದ ಮೇಲೆ ನಿಂತಿಲ್ಲ. ಬಿ ಜೆ ಪಿ ಯಾವ ರೀತಿ ನರೇಂದ್ರ ಮೋದಿಯವರು ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥರು ಏನು ಅದಾರಲ್ಲ ಆ ಮಾದರಿಯಲ್ಲಿರುವಂಥ ಒಂದು ಬಿ ಜೆ ಪಿಯನ್ನು ಬಯಸ್ತಾ ಇದ್ದಾರೆ, ಒಂದು ಭ್ರಷ್ಟ ಕುಟುಂಬವನ್ನು ಬಯಸ್ತಾ ಇಲ್ಲ. ನಂಬರ್ ಒಂದು ಮಾಧ್ಯಮದಲ್ಲಿ ಏನು ಬಂತು, ಯತ್ನಾಳು ಸರೆಂಡರ್ ಆದ್ರ ವಿಜೇಂದ್ರಗೆ. ನಾನು ಆ ಕುಟುಂಬಕ್ಕೆ ಸರೆಂಡರ್ ಆಗೋ ಪ್ರಶ್ನೆ ಇಲ್ಲ. ಅವ್ರಿಗೆ ಹೋಗಿ ಕಾಲು ಮುಗಿಯೋ ಅಲ್ಲ, ಯಾವುದೇ ಸಂಧಾನ ಮಾಡ್ಕೊಳ್ಳಿಕ್ಕೆ ನಾ ತಯಾರಿಲ್ಲ. ಆ ಕುಟುಂಬದಿಂದ ಬಿ ಜೆ ಪಿ ಮುಕ್ತಾಗಿ ಹಿಂದೂಗಳ ಪರವಾಗಿ ಕರ್ನಾಟಕದಲ್ಲಿ ಸರ್ಕಾರ ಆಗಬೇಕಾಗಿದೆ. ನೀವೇನೂ ಮಾಡಲಿಲ್ಲ, ಹಿಂದಕ್ಕೆ ನೀವೇ ಇದ್ರಿ. ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಇದ್ದಾಗ 4 ಎನ್ಕೌಂಟ್ರ್ ಮಾಡಿದರೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚುವಷ್ಟು ಧೈರ್ಯ ಅವ್ರಿಗೆ ಬಂದಿದೆ. ಅಂದರೆ ಇವತ್ತು ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾರಂದರೆ ಶಿವಮೊಗ್ಗದಲ್ಲಿ ಔರಂಗಜೇಬನ ಕಟೌಟ್ ಹಾಕಿದ್ರು ನೀವು ಏನೂ ಮಾಡಲಿಲ್ಲ. ವೀರ್ ಸಾವರ್ಕರ್ ಸರ್ಕಲ್ ತುಂಬ ಔರಂಗಜೇಬು ಟಿಪ್ಪು ಸುಲ್ತಾನ್ ಫೋಟೋ ಹಾಕಿದ್ರು, ಇವರೇನೂ ಮಾಡಲಿಲ್ಲ. ಅದಕ್ಕೇ ಬಿ ಜೆ ಪಿ ಇವತ್ತು ಸೋತಿದ್ದು. ಅದಕ್ಕೆ ಆ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಮಾಡಬೇಕಂತ ಹೇಳಿ ನಾನು ಹೋರಾಟ ಅಚಲ, ನಿಶ್ಚಿತ, ಖಚಿತ. ನಾ ಕುಟುಂಬ ಜೋಡೆ ಎಂದೂ ರಾತ್ರಿ ಹೋಗಿ ಕಾಂಪ್ರಮೈಸ್ ಆಗೋದು, ಏನಾದರೂ ನಾಳೆ ಹೈಕಮಾಂಡ್ ನನ್ನ ಕಂಡೀಷನ್ ಹಾಕಿದ್ರೆ ತಿಳ್ಕೊರಿ, ಯಡಿಯೂರಪ್ಪಗೆ ಕ್ಷಮೆ ಬೇಡಬೇಕಂತ ನಾ ಬೇಡುವುದಿಲ್ಲ. ನಾ ಕ್ಷಮೆ ಬೇಡ್ತಿದ್ರೆ ಬಿ ಜೆ ಪಿ ಹಿರಿಯ ನಾಯಕರಿಗೆ ಬೇಡ್ತೀನಿ ಹೊರತು ಈ ರಾಜ್ಯದಲ್ಲಿರುವಂಥ ಈ ಕುಟುಂಬಕ್ಕೆ ಬೇಡುವುದಿಲ್ಲ. ಯಾರೂ ಮಾತಾಡಿಲ್ಲ. ನಿಮಗೆ ಇಷ್ಟು ಗೊತ್ತಿರಲಿ, ಬಿ ಜೆ ಪಿ ಎಂ ಪಿಗಳೇನದಾರೆ ಲೋಕಸಭೆಯಲ್ಲಿ ಒಂದು 2 ಎಂ ಪಿ ಬಿಟ್ಟರೆ ಎಲ್ಲರೂ ಯತ್ನಾಳ್ ಉಚ್ಚಾಟನೆ ಮಾಡಿದ ತಪ್ಪತ್ತೆ ಹೇಳ್ತಾರೆ, ಯಾರೂ ಸಮರ್ಥನೆ ಮಾಡ್ಕೋದಿಲ್ಲ. ಮತ್ತು ಬಹುತೇಕ ಶಾಸಕರು ಯತ್ನಾಳನ್ನು ಬಿ ಜೆ ಪಿಗೆ ವಾಪಸ್ ಬರಬೇಕು ಅನ್ನೋಂಥದ್ದೇ ಇದೆ. ಆದರೆ ಹೈಕಮಾಂಡು ಸ್ವಲ್ಪ ಈ ಬಿಹಾರ್ ಚುನಾವಣೆ ಗೊಂದಲದಲ್ಲಿರೋದ್ರಿಂದ ನನ್ನ ಜೊತೆ ಯಾರೂ ಮಾತಾಡಿಲ್ಲ ಮತ್ತು ನಾನಾಗಿ ಯಾರಿಗೂ ಹೋಗಿ ಸರೆಂಡರ್ ಆಗೋದಿಲ್ಲ. ಹಿಂದೂ ಸಂಘಟನೆ ಮಾಡೋದು ರೀ, ಹಿಂದೂಗಳನ್ನು ಒಂದು ಮಾಡುವಂಥದ್ದು ಜಾಗೃತಿಯನ್ನು ಮಾಡಬೇಕಲ್ಲ. ಹಿಂದೂಗಳಲ್ಲಿ ಒಂದು ರೀತಿ ಯಾರೂ ಲೀಡ್ರ್ ಇಲ್ಲ ನಮಗೆ. ಗಟ್ಟಿಯಾಗಿ ಯಾರು ವಿಧಾನಸಭೆಯಲ್ಲಿ ಮಾತಾಡ್ತಾರೆ ಹೇಳ್ರಿ? ಇವತ್ತು ವಿಧಾನಸಭೆಯಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋರಿಲ್ಲ. ಹಿಂದೂ ಶಬ್ದ ಬಾಯಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನಾಯಕರುಗಳೇ ಬಿ ಜೆ ಪಿ. ಯಾಕೆಂದ್ರೆ ಅವ್ರಿಗೊಂದು ಭಯ ಕಾಡ್ತದೆ. ನಾವು ಏನಾರು ಭಾಳ ಅಗ್ರೆಸಿವ್ ಆಗಿ ಮಾತಾಡಿದ್ರೆ ನಿಮ್ಮದೆಲ್ಲ ದಾಖಲೆ ಇಡ್ತೀವತ್ತು. ಒಮ್ಮೆ ಡಿ ಕೆ ಶಿವಕುಮಾರ್ ಹೇಳಿಬಿಟ್ಟಾರೆ, ಸುಮ್ಮನೆ ಕೊಂಡ್ರೆ ಅಶೋಕ ಎಲ್ಲ ಇದೆ ನಮ್ಮದು ತೆಗಿಲ್ಲ ತಂದ್ಕೊಳ್ಳಿ ಸುಮ್ಮನೆ ಕೊಟ್ಟು. ವಿಜೇಂದ್ರ ನಿಮ್ಗೆ ಗೊತ್ತು ನಮ್ಮ ಭಿಕ್ಷೆಯಿಂದಲೇ ನೀವು ಎಮ್ ಎಲ್ ಆಗಿದೆ ದುಡ್ಕೊಳ್ಕೋದು ಅಂತ. ನನಗೂ ಹಿಂಗೆ ಮಾಡೋಕ್ಕೆ ಬಂದ. ಯತ್ನಾಳ್ ನಾನು ಪಾರ್ಟಿ ಒಳಗಿದ್ರೆ 2 ನಿಮಿಷದಲ್ಲಿ ಉಚ್ಚಾಟನೆ ಮಾಡ್ತಿದ್ದೆ. ಅಯೋಗ್ಯ, ನಿನ್ನ ಪಾರ್ಟಿಗೆ ಅವ್ನು ಸೇರ್ತಾನೋ ಅಯೋಗ್ಯ, ಸುಮ್ಮನೆ ಕೊಟ್ಟರು. ಸಂಘಟನೆ ಮಾಡಕತ್ತಿದ್ದು ನಮ್ಮ ಹಿಂದೂ ಸಮಾಜದ ಮೇಲೆ ಆಗ್ತಿರುವಂಥ ಅನ್ಯಾಯ. ಇವತ್ತು ನೋಡ್ರಿ, ಈ ಮದ್ದೂರು ಗಣಪತಿ ಕಲ್ಲೇಟು ಮಾಡಿದ್ವಾಗ ಯಾರಾದರೂ ಖಂಡನೆ ಮಾಡಿದ್ರ? ಕಾಂಗ್ರೆಸ್ನವರು ಯಾರಾದರೂ ಅದಕ್ಕೆ ಇದು ಮಾಡಿದ್ದು ತಪ್ಪು ಅಂತೇಳಿ ಹೇಳಿದ್ರ?
ನಮ್ಮ ಬಿ ಜೆ ಪಿಯವರು ಬಂದರು, ಕಾಟಾಚಾರಕ್ಕೆ ಬಂದರು. ಸುಮ್ಮನೆ ಕಾಟಾಚಾರ ಮಾಡೋದು ಬೇಡ, ಗಟ್ಟಿಯಾಗಿ ಒಂದು ಸಮುದಾಯಕ್ಕೆ ಹಿಂದೆ ನಾನು ಅದೇನಂದರೆ ಇವತ್ತು ಇಟ್ಟು ಜನ ಸೇರ್ಯಾರ ಇಲ್ಲಿ ಮಂಡ್ಯ ಮತ್ತೊಂದರಲ್ಲಿ ಏನಂತ ಏನೂ ಇಲ್ಲ, ಅಸ್ತಿತ್ವನೇ ಇಲ್ಲ. ಆದರೂ ಇಲ್ಲಿ ಜನ ಸೇರ್ಯಾರಂದರೆ ಕೇವಲ ಹಿಂದುತ್ವ ಸಲುವಾಗಿ. ಅದು ನನಗೀಗ ಗೊತ್ತಾಗ್ತಾ ಇದೆ. ಈ 2ನೇ ಸಲ ನಾ ಬಂದಿದ್ದಲ್ಲ, ಇಷ್ಟು ಗಟ್ಟಿಯಾದಂಥ ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ ಇರುವಂಥದ್ದು ನನಗೆ ಆಶ್ಚರ್ಯ ಆಗ್ಲಕ್ಕತ್ತದೆ. ಇಷ್ಟು ವರ್ಷ ನಾವು ಯಾಕೆ ಇಲ್ಲಿ ಮಂಡ್ಯದಲ್ಲಿ ನಮ್ಮ ಪಕ್ಷ ಆಗಲಿ ಹಿಂದುತ್ವ ಇವತ್ತು ಅಸ್ತಿತ್ವನ ಯಾವಾಗ ತೊಗೋಬೋದಾಗಿದೆ. ಇಲ್ಲಿ ಏನೋ ನನಗೆ ಅನ್ನಿಸ್ತದೆ, ಇದು ಭಾಳ ವರ್ಷಗಳಿಂದ ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆದಿದ್ದರಿಂದ ಹಳೆ ಮೈಸೂರು ಭಾಗಕ್ಕೆ ನೀವು ಬರಬೇಡ್ರಿ, ಉತ್ತರ ಕರ್ನಾಟಕ ನೀವು ಬರಬೇಡ್ರಿ ಅಂತ ಒಂದು ಒಪ್ಪಂದ ನನಗೆ ಅನಿಸ್ತದೆ.